ಯಾವ ಮನೆಯಲ್ಲಿ ಹೆಣ್ಮಕ್ಕಳು ವಿನಾಕಾರಣ ಕಣ್ಣೀರನ್ನು ಹಾಕ್ತಾರೋ ಆ ಮನೆಯಲ್ಲಿ 14 ಲೋಕಗಳಿಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ವಿನಾಕಾರಣ ಹೆಣ್ಣನ್ನು ಗೋಳುಹಿಕೊಳ್ಳಬಾರದು, ಅವರ ಕಣ್ಣಿನಲ್ಲಿ ನೀರು ಬರಬಾರದು ಅಂತ ದಾಂಪತ್ಯ ಜೀವನದ ಸಾಮರಸ್ಯತೆಯ ಬಗ್ಗೆ ಒಂದು ಪಾಠ ಮಾಡಿದ ಕೃಷ್ಣ. ಸತ್ಯಭಾಮೆ ಸೊಕ್ಕು ಹೊಡೆದಿದ್ದಾಳಲ್ಲ, ಅವಳು ಮುಡಿದಿರುವಂತಹ ಪಾರಿಜಾತ ವೃಕ್ಷ ಎಲ್ಲಿದೆ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಕೃಷ್ಣ ಕರ್ಕೊಂಡು ಹೋದ. ನೀವು ಹೇಗೆ ಹೇಳ್ತೀರಿ ಹಾಗೆ ಕೇಳ್ತೇವೆ ಅಂತ ಕರ್ಕೊಂಡು ಹೋದ ಕೃಷ್ಣ. ಆ ಮರವನ್ನ ಕಿತ್ತು ನನ್ನ ಮನೆಯ ಅಂಗಣದಲ್ಲಿ ಭೂಲೋಕದಲ್ಲಿ ನೆಡು, ಅವಳಿಗೆ ಒಂದೇ ಒಂದು ಹೂವಿಲ್ಲದೆ ಇರುವ ಹಾಗೆ ಮಾಡ್ತೇನೆ ನಾನು. ಕೃಷ್ಣ ಆಯ್ತು ಅಂತ ಮರ ಕಿತ್ತಿದ. ಸರ್ವಶಕ್ತ ದೇವರು ಹೇಳಿದ ಹಾಗೆ ಕೇಳಿದ. ನೋಡಿ, ಎಷ್ಟೇ ನೀವು ಸರ್ವಶಕ್ತರಾಗಿದ್ರು ಸ್ವಲ್ಪ ಹೆಂಡತಿಯನ್ನು ಅನುಸರಿಸಿ ಎನ್ನುವ ಪಾಠ ಇದೆ ಅಷ್ಟೇ ಭಾಗವತದಲ್ಲಿ. ಯಾವ ಮನೆಯಲ್ಲಿ ಹೆಣ್ಮಕ್ಕಳು ವಿನಾಕಾರಣ ಕಣ್ಣೀರನ್ನು ಹಾಕ್ತಾರೋ ಆ ಮನೆಯಲ್ಲಿ 14 ಲೋಕಗಳಿಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ವಿನಾಕಾರಣ ಹೆಣ್ಣನ್ನು ಗೋಳುಹಿಕೊಳ್ಳಬಾರದು, ಅವರ ಕಣ್ಣಿನಲ್ಲಿ ನೀರು ಬರಬಾರದು ಅಂತ ದಾಂಪತ್ಯ ಜೀವನದ ಸಾಮರಸ್ಯತೆಯ ಬಗ್ಗೆ ಒಂದು ಪಾಠ ಮಾಡಿದ ಕೃಷ್ಣ. ಸತ್ಯಭಾಮೆ ಸೊಕ್ಕು ಹೊಡೆದಿದ್ದಾಳಲ್ಲ, ಅವಳು ಮುಡಿದಿರುವಂತಹ